ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಪ್ರತಿ ವರ್ಷ ದೀಪಾವಳಿ ಬಂತು ಅಂದರೆ ನನಗೆ ಫುಲ್ ಖುಷಿ ಆಗಿಬಿಡುತ್ತೆ. ಏನಕ್ಕೆ ಅಂತ ಅಂದರೆ ದೀಪಾವಳಿ ಟೈಮಲ್ಲಿ ಎಲ್ಲ ಬ್ರ್ಯಾಂಡ್ಗಳು ಸಹ ನಮಗೆ ಈ ರೀತಿ ಕೆಲವೊಂದು ಗಿಫ್ಟ್ಗಳನ್ನು ಕಳ್ಸೋಕ್ಕೆ ಶುರು ಮಾಡ್ತಾರೆ, ಆಯಿತಾ. ಸೊ ಅದರಲ್ಲೂ ಕೂಡ ಸ್ಯಾಮ್ಸಂಗ್ ಅವ್ರ ಗಿಫ್ಟಿಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ, ವಿವೋದವ್ರ ಗಿಫ್ಟಿಗೆ ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾಕೋ ಗೊತ್ತಿಲ್ಲ, ಸ್ಯಾಮ್ಸಂಗ್ ಅವ್ರು ಈ ವರ್ಷ ಏನೂ ಕಳಿಸ್ಕೊಟ್ಟಿಲ್ಲ. ಸೊ ನಾನೀಗ ನನ್ನ ಮುಂದೆ 4 ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ, ಆಯಿತಾ. 4 ಬ್ರ್ಯಾಂಡ್ ಅವ್ರು ಕಳಿಸಿರೋದು, ಇನ್ನೂ 2 ಹೊರಗಡೆ ಇದೆ. ನಂಗೆ ಗೊತ್ತಿಲ್ಲ, ಸ್ಯಾಮ್ಸಂಗ್ ಅವ್ರು ಕಳಿಸಿದ್ರೆ ಅಥವಾ ಇನ್ಯಾವುದಾರ ಒಂದು ಬ್ರ್ಯಾಂಡ್ಗಳು ಕಳಿಸಿದ್ರೆ ಅಲ್ಲಾದ್ರೂ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ, ಆಯಿತಾ. ಗೊತ್ತಿಲ್ಲ ಪಾರ್ಟ್ 2 ಬರುತ್ತಾ ಇಲ್ವೋ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಮಗೆ ಯಾರೆಲ್ಲ ಗಿಫ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ, ವಿವೋದವರು. ನೋಡ್ತಾ ಇದ್ದೀರಾ, ಸೂಟ್ ಕೇಸ್ ಥರ ಇದೆ ಗುರು, ಇಲ್ಲಿ ನೋಡಿಲಿ, ಕ್ರೇಜಿ ಸೂಟ್ ಕೇಸ್. ಇಲ್ಲಿ ನೋಡಿಲಿ, ಹ್ಯಾಂಡಲೆಲ್ಲ ಇದೆ, ಲಾಕ್ ಇದೆ, ಹಾಂ ನೋಡಿ, ವಿವೋ ಅಂತೆಲ್ಲ ಇದೆ. ಅಪ್ಪಾ, ಭಾರ ಇದೆ. ವಿವೋದವ್ರು ಪ್ರತಿ ವರ್ಷ ಏನಾರು ಒಂದು ಯುನೀಕ್ ಆಗಿ ಗಿಫ್ಟನ್ನು ಕಳಿಸ್ಕೊಡ್ತಾ ಇರ್ತಾರೆ, ಆಯಿತಾ. ಸೊ ಜಾಸ್ತಿ ಎಕ್ಸೈಟ್ ಆಗಿರೋದು ನಾನು ಈ ಒಂದು ವಿವೋದಕ್ಕೆ. ಸೊ ಅದನ್ನು ಬಿಟ್ಟರೆ ಲಾವಾದವರು, ನಮ್ಮ ಇಂಡಿಯನ್ ಬ್ರ್ಯಾಂಡ್ ಲಾವಾದವ್ರು ಕಳಿಸ್ಕೊಟ್ಟಿದ್ದಾರೆ, ಕ್ರೇಜಿ ಗುರು. ಆಮೇಲೆ ಮೊಮೆಂಟಮ್, ಇದೊಂದು ಗಿಫ್ಟ್ ಇದೆ ನಮ್ಮ ಮ್ಯಾನೇಜರ್ ಕಡೆಯಿಂದ. ಸೊ ನೆಕ್ಸ್ಟು ರಿಲಯನ್ಸ್. ಪ್ರತಿ ವರ್ಷ ರಿಲಯನ್ಸ್ ಅವರು ಒಂದು ಡಬ್ಬ ಕಳಿಸೋರು. ಈ ವರ್ಷ ಯಾಕೆ ಸ್ವಲ್ಪ ಬಾಕ್ಸ್ ದೊಡ್ಡದಾಗಿದೆ. ಸೊ ಎಲ್ಲದನ್ನು ಕೂಡ ಒಂದೊಂದಾಗಿ ಅನ್ಬಾಕ್ಸ್ ಮಾಡಿ ಏನಿದೆ ತಿಳಿಸ್ಕೊಬಿಟ್ಟು ನಿಮ್ಗೊಂಚೂರು ಆಸೆ ಹುಟ್ಟಿಸ್ತೀನಿ. ಬಟ್ ಸ್ಟಿಲ್ ನೋಡೋಣ ಏನಿದೆ ಒಳಗಡೆ ಅಂತ. ಸೊ ಎಲ್ಲ ಪಕ್ಕಕ್ಕಿಟ್ಟು ಒಂದೊಂದಾಗಿ ಶುರು ಮಾಡೋಣ. ಫಸ್ಟು ಈ ರಿಲಯನ್ಸಿಂದು ನಾನು ಓಪನ್ ಮಾಡ್ತೀನಿ, ಆಯಿತಾ. ಸೊ ಏನಕ್ಕೆ ಅಂದರೆ, ಪ್ರತಿ ವರ್ಷ ರಿಲಯನ್ಸ್ ಅವರು ಒಂದು ಮೆಟಲ್ ಡಬ್ಬದಲ್ಲಿ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಪಿಸ್ತಾ ಕೊಡ್ತಿದ್ರೆ ನನಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಕೊಡೋರು, ನಾರ್ಮಲ್ ಕ್ಯಾಶುವಲ್. ಅದು ಪ್ರತಿ ವರ್ಷ ಬೇಕಾದ್ರೆ ನಿಮಗೆ ಇಯರ್ ಆನ್ ಇಯರ್ ತೋರಿಸ್ತೀನಿ. 2021, 2022 ಒಂದು ಲಾಸ್ಟ್ 3 ಇಯರ್ಸಿಂದ ತೋರಿಸ್ತೀನಿ, ಆಯಿತಾ. ನೋಡ್ಕೊಂಬನಿ. ಪಾಟ್ ಲಿಟ್ರಲಿ 3 ವರ್ಷ ಒಂದೇ ಥರ ಗಿಫ್ಟು. ಈ ವರ್ಷ ಮಾತ್ರ ಚೇಂಜ್ ಆಗಿದೆ. ಸೊ ಬನ್ನಿ ಓಪನ್ ಮಾಡೋಣ. ಸೊ ನಮಗೆ ಈ ಸಲ ಫೈನಲ್ ರಿಲಯನ್ಸ್ ಅವ್ರು ಅಪ್ಡೇಟ್ ಆದ್ರಪ್ಪ. ಕ್ರೇಜಿ. ಯಾವುದೋ ಬ್ಯಾಗ್ ಕೊಟ್ಟವ್ರು ಗುರು. ಇದು ಯಾವ ಬ್ಯಾಗ್ ಇದು? ಗೂಚಿ ಬ್ಯಾಗಾ? ಗೂಚಿ ಬ್ಯಾಗ್ ಕೊಟ್ಬಿಟ್ಟಿದ್ರೆ, ಗೂಚಿ ಬ್ಯಾಗ್ ಈ ಸೈಜಿಂಗ್ ಗೂಚಿ ಬ್ಯಾಗಿಗೆ ಏನಿಲ್ಲ ಅಂದರೂ ಒಂದು 2-3 ಲಕ್ಷ ಆಗುತ್ತಾ ಅಂತ ಐಡಿಯಾ ಇಲ್ಲ, ಇನ್ನೂ ಜಾಸ್ತಿ ಆಗ್ಬೋದೇನೋ. ಇದ್ರ ಮೇಲ್ಗಡೆ ರಿಲಯನ್ಸಿನ ಲೋಗೋ ಇದೆ, ಜಿಯೋ ಲೋಗೋ ಇದೆ, ದೀಪಾವಳಿ ಗ್ರೀಟಿಂಗ್ಸ್ ಅಂತ ಇದೆ, ನೀತಾ ಆ್ಯಂಡ್ ಮುಖೇಶ್ ಅಂಬಾನಿ, ಇಶಾ ಆನಂದ್ ಅವ್ರ ಫ್ಯಾಮಿಲಿಯವ್ರ ಹೆಸರೆಲ್ಲ ಹಾಕವ್ರೆ ಇವರು. ಕ್ರೇಜಿ. ಬ್ಯಾಗ್ ಮಾತ್ರ ಬೆಂಕಿದೆ. ನನಗೆ ಯಾಕೋ ಡೌಟು, ನನ್ನ ಗೆಸ್ ಏನಪ್ಪ ಅಂದರೆ, ಈ ಬ್ಯಾಗ್ ಒಳಗೂ ಕೂಡ ಅದು ದ್ರಾಕ್ಷಿ ಗೋಡಂಬಿ ಇದ್ರೆ ಹೆಂಗೆ ಅಂತ ಗೆಸ್ ನೋಡೋಣ ಬನ್ನಿ. ಬ್ಯಾಗ್ ಒಳಗಡೆ ಏನೋ ಇದೆ. ಸ್ಮೆಲ್ ಚೆನ್ನಾಗಿದೆ. ರಿಚ್ನೆಸ್ಸಿಂದು ಸ್ಮೆಲ್ಲು, ಬಿಲಿನಿಯರ್ ಸ್ಮೆಲ್ಲು. ಇದರ ಸಣ್ಣ ಗ್ರೀಟಿಂಗ್ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ, ಆಯಿತಾ. ವಾಟ್? ಕಾವ್ಯಂಗಂತೂ ಪಕ್ಕ ಖುಷಿ ಆಗುತ್ತೆ, 100% ಖುಷಿ ಆಗುತ್ತೆ, ಡೌಟೇ ಇಲ್ಲ. ಓ ಮೈ ಗಾಡ್. ಜಿಪ್ ಒಳಗೆ ಏನೋ ಇದೆ, ಅದು ಫಸ್ಟ್ ತೆಗಿತೀನಿ. ಆ್ಯಕ್ಚುಲಿ ಇದ್ರೊಳಗಡೆ ಏನೇನು ಬೇರೆ ಡಿಫ್ರೆಂಟ್ ಏನೋ ಇದೆ. ಗ್ರೀಟಿಂಗ್ ಇದೆ, ಆಯಿತಾ, ದೀಪಾವಳಿದು. ಓ ಮೈ ಗಾಡ್. ಇಲ್ಲಿ ನೋಡಿಲಿ ಹೆಂಗೆ ಮಾಡೋರು ಗುರು. ನೋಡಿ, ಏನೋ ಡ್ಯಾನ್ಸಿಂದೆಲ್ಲ ಏನೇನೋ ಫೋಟೋಸ್ ಇದೆ. ಸ್ವದೇಶ್ ಅಂತ ಏನೋ, ಅಂದರೆ ಮೋಸ್ಟ್ಲಿ ಬ್ಯಾಗಿಂದ ಏನೋ ಬ್ರ್ಯಾಂಡಿಂದ ಇರಬೇಕೇನೋ. ಓ ಮೈ ಗಾಡ್. ರಿಲಯನ್ಸ್ ಅವರು ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಬ್ಯಾಗ್ ಒಳಗೂ, ಈ ಬ್ಯಾಗ್ ಒಳಗಡೆನೂ ಅವ್ರು ಬ್ರ್ಯಾಂಡಿಂಗ್ ಹಾಕೋರಲ್ಲ, ಕ್ರೇಜಿ. ಓಕೆ, ಫಸ್ಟು ನೋಡ್ರಪ್ಪ, ಮಲ್ಟಿಪಲ್ ಇದೆ. ಒಂದು ಸೇಮ್ ಇದೇ ಥರ ಇನ್ನೊಂದು ಬ್ಯಾಗು, ಕ್ರೇಜಿ ಗುರು. ಇದ್ರ ಮೇಲೆ ಕೂಡ ಇದೆ. ಇದ್ರ ಒಳಗಡೆ ಇನ್ನೇನಾರ ಇದ್ರೆ ಹೆಂಗಿರುತ್ತೆ ಮಜಾ. ಆ್ಯಕ್ಚುಲಿ ಇನ್ನೊಂದೇನೋ ಇದೆ, ಇದು ದ್ರಾಕ್ಷಿ ಗೋಡಂಬಿ ಇರ್ಬೋದು ನಂಗೆ ಅನ್ನಿಸ್ತಂಗೆ. ಸೇಮ್ ಡಿಸೈನ್ ಬ್ಯಾಗ್. ಇಲ್ಲಿ ನೋಡಿ, ಇನ್ನೊಂದೇನೋ ಇದೆ. ಓ ಮೈ ಗಾಡ್. ಪರವಾಗಿಲ್ಲ ಇವರು. ಈ ಸಲ ರಿಲಯನ್ಸ್ ಅವ್ರ ಕಡೆಯಿಂದ ಏನೋ ಬಂದಿದೆ. ಯಾವ್ದು ಫಸ್ಟ್ ಓಪನ್ ಮಾಡಲಿ? ಇದನ್ನೇ ಓಪನ್ ಮಾಡ್ತೀನಿ. ಡೌಟೇ ಇಲ್ಲ, ಇದು ದ್ರಾಕ್ಷಿ ಗೋಡಂಬಿ. ನಾನೆಲ್ಲ ಸುಳ್ಳಾಗ್ಬಿಟ್ರೆ ನಾನು ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೋತೀನಿ. ಮೈ ಗಾಡ್. ದ್ರಾಕ್ಷಿ ಇಲ್ಲ, ಬರೀ ಗೋಡಂಬಿ ಇದೆ. ಸೊ ಪ್ಯಾಕೇಜಿಂಗ್ ಚೆನ್ನಾಗಿದೆ, ನೈಸ್. ಅದು ಬಿಟ್ಟರೆ ಇಲ್ಲೊಂದು ಪೌಚ್ ಇದೆ. ಪೌಚ್ ಕ್ವಾಲಿಟಿನೂ ಒಂದು ಲೆವೆಲ್. ಇದ್ರೊಳಗಡೆ ಇನ್ನೊಂದೇನೋ ಇದೆ, ಒಂದು ಸಣ್ಣ ದೀಪವನ್ನು ಕೊಟ್ಟಿದ್ದಾರೆ, ದೀಪ. ಆಮೇಲೆ ಇದ್ರ ಒಳಗಡೆ ಕ್ರೇಜಿ ಗುರು.
ಸಾಂಬ್ರಾಣಿನ ಏನಿದು? ಧೂಪ್ ಸ್ಟ್ಯಾಂಡ್ ಅಂತೆ, ಧೂಪ ಇಡೋ ಸ್ಟ್ಯಾಂಡು. ವೋ ಬ್ರದರ್, ವೋ ವೋ ಹಿಂಗೆ ಪೂಜೆ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ, ಕರ್ಪೂರ ಹಚ್ಚೋದ ಏನಿದು? ಮಂಗಳಾರತಿ ಅಲ್ಲ ಕಣ, ಹಿಂಗೆ ಅನ್ನಿಸ್ತಂಗೆ ಏನೋ ಧೂಪ ಅಂದರೆ ಅದೇ ಹೊಗೆ ಬರುತ್ತಲ್ಲ, ಅದು ಹಿಂಗೆ ಎಲ್ಲ ಕಡೆಗೂ ಇದು ಮಾಡೋದು. ಕ್ರೇಜಿ. ಇದ್ರ ಮೇಲೆ ಒಂದು ಗಿಳಿ ಮರಿ ಕೂಡ ಇದೆ ಸಣ್ಣದಾಗಿ. ಕ್ರೇಜಿ ಕ್ವಾಲಿಟಿ ಮಾತ್ರ. ಓಪನ್ ಮಾಡಂತಿದ್ವಿ, ಸಖತ್ತಾಗಿದೆ. ಇದೇನೋ ಧೂಪ ಹಾಕೋದು ಹಿಂಗೆ, ಇಲ್ಲೆಲ್ಲ ಮರದಿದೆ, ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲೊಂದು ದೀಪನೂ ಕೂಡ ಕೊಟ್ಟಿದ್ದಾರೆ. ದೀಪ ಇದು ಮಾಮೂಲಿ ದೀಪ. ಇದು ಏನೋ ಸಾಂಬ್ರಾಣಿನ ಏನೋ ಇರಬೇಕಿದು, ಧೂಪ್ ಇರಬೇಕು. ಇದನ್ನೇ ಕರೆಕ್ಟ್. ಇದನ್ನು ಮೋಸ್ಟ್ಲಿ ಕಟ್ ಮಾಡಿಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಹೊಗೆ ಬರುತ್ತೆ ಮೋಸ್ಟ್ಲಿ. ಓಕೆ, ಬ್ಯಾಕ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟು ಇದೇನೋ ಒಂದು ಕೊನೆಯದು. ಇದ್ರೊಳಗೆ ಏನಿರ್ಬೋದು ಐಡಿಯಾ ಇಲ್ಲ. ಹಾಂ, ಪ್ಲೇಟು ಗುರು. ಇದ್ರ ಮೇಲೆ ಗಣಪತಿದೇನೋ ಇದೆ. ಪ್ಲೇಟಾ ಏನಿದು? ಚಿಂದಿ ಗುರು. ಹಾಂ, ರಿಲಯನ್ಸ್ ಅವ್ರು ಮಾತ್ರ ಈ ಸಲ ಫುಲ್ ಖುಷಿ ಕೊಟ್ಬಿಟ್ರು ನನಗೆ. ಏನೋ ನೋಡಿ, ಬ್ಯಾಗ್ ಇದೆ. ಈ ಬ್ಯಾಗು ಚೆನ್ನಾಗಿದೆ. ರಿಲಯನ್ಸಿನ ಲೋಗೋ ತೆಗಿತೀನಿ ಆಮೇಲೆ. ಈ ಪೌಚು ಚೆನ್ನಾಗಿದೆ. ಕ್ರೇಜಿ. ಸೊ ನೆಕ್ಸ್ಟು ಲಾವಾ ಬ್ರ್ಯಾಂಡಿಂದ ತೆಗೆಯೋಣ. ನನಗೆ ಪಕ್ಕಾ ಗೊತ್ತು, ಇದು ಸ್ಮೂರ್ಫ್ ಅಂತ ಒಂದು ಬ್ರ್ಯಾಂಡ್ ಇದೆ ಆಯಿತಾ. ಇತ್ತೀಚೆಗೆ ಎಲ್ಲ ಒಂದು ಬ್ರ್ಯಾಂಡ್ ಅವರು ಆ ಸ್ಮೂರ್ ಅಂತಲೇ ಒಬ್ಬ ಚಾಕ್ಲೇಟ್ ಬ್ರ್ಯಾಂಡ್ ಬರುತ್ತೆ ಆಯಿತಾ, ಗಿಫ್ಟಿಂಗ್ ಬ್ರ್ಯಾಂಡ್ ಅದು. ಸೊ ಅದು ಚಾಕ್ಲೇಟ್ ಕಳಿಸ್ಕೊಡ್ತಾರೆ. ಈ ಡಿಸೈನ್ ನನಗೆ ಯಾಕೋ ಸ್ಮೂರ್ದೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ. ಸೊ ಬನ್ನಿ, ಬಟ್ ಹೆವಿ ಎಕ್ಸ್ಪೆನ್ಸಿವ್ ಚಾಕ್ಲೇಟ್ಸ್ ಅವ್ರದ್ದೆಲ್ಲ, ಎಕ್ಸ್ಪೆನ್ಸಿವ್ ಗಿಫ್ಟ್ ಬಾಕ್ಸ್ಗಳು. ಈ ಮಾಲ್ಗಳಲ್ಲೆಲ್ಲ ಇವ್ರದ್ದು ಶಾಪ್ ಇರುತ್ತೆ, ಮಾಲ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲೆಲ್ಲ ಇವ್ರ ಶಾಪ್ ಇರುತ್ತೆ. ಪಕ್ಕ ಸ್ಮೂರ್ದೆ, ಇದು ಡೌಟೇ ಇಲ್ಲ. ಈ ಡಿಸೈನ್ ಅವ್ರದ್ದೇ ಅಂದರೆ ಅವ್ರದ್ದು ಥೀಮ್ಡ್ ಡಿಸೈನ್ ಇದು. ಲಾಸ್ಟ್ ಟೈಮು ಮಾಡಿದ್ದೆ ಸ್ಮೂರ್ದ್ ಯಾವುದೋ ಒಂದು, ನೆನಪಿರ್ಬೇಕು ನಿಮಗೆ. ಸೊ ಅಲ್ಲ, ನಾನು ಅಂದುಕೊಂಡಿದ್ದಲ್ಲ ಇದು, ಸ್ಮೂರ್ದಲ್ಲ ಇದು. ಡಿಯರ್ ಓಕೆ ಗ್ರೀಟಿಂಗು ಬ್ಲಾ ಇದೆ. ಸೊ ಅದನ್ನು ಬಿಟ್ಟರೆ ನಮಗೆ ಇದರೊಳಗಡೆ ಮಲ್ಟಿಪಲ್ ಐಟಮ್ಸ್ ಏನೇನೋ ಇದೆ ಆಯಿತಾ. ಏನೋ ಸಾಗೋ ಮಿಕ್ಸ್ ಅಂತೆ, 1 2 3 4 6 ಡಬ್ಬದಲ್ಲಿದೆ ಆಯಿತಾ. ಸೊ ಇದು ಕ್ರ್ಯಾನ್ಬೆರಿ, ಮಸಾಲ ಕ್ರ್ಯಾನ್ಬೆರಿ ಅಂತೆ. ಸ್ಯಾವರಿ ಸಾಗೋ ಇದೆ ಯಾವುದೋ. ಆಮೇಲೆ ಚಟ್ಪಟ ರೈಸ್, ಗೋಡಂಬಿ, ದ್ರಾಕ್ಷಿ, ಒಣಗಿರೋ ದ್ರಾಕ್ಷಿ. ಇದು ಮಸಾಲ ಗೋಡಂಬಿ. ಇದು ಅರ್ಧಂಬರ್ಧ ತಿಂದ್ಬಿಟ್ಟು ಕಳಿಸಿರಂಗಿದೆ, ಅರ್ಧ ಮಾತ್ರ ಇದೆಯಲ್ಲ ಇದು. ಪಾನ್ ಶಾಟ್ಸ್. ವಾಟ್? ಪಾನ್ ಶಾಟ್ಸಾ? ಇಲ್ಲ, ಕ್ಲೋಸ್ ಆಗಿದೆ. ಪಾನ್ ಶಾಟ್ಸಾ? ಆಮೇಲೆ ಸಾಲ್ಟೆಡ್ ಆಲ್ಮಂಡು. ಓಕೆ, ಡ್ರೈ ಫ್ರೂಟ್ ಕಾಯಿನ್. ವಾಟ್? ಡ್ರೈ ಫ್ರೂಟ್ ಕಾಯಿನಾ? ಚಾಕ್ಲೇಟ್ ಇದೆ ಇದರೊಳಗಡೆ. ಆಮೇಲೆ ಒಂದು ದೀಪವನ್ನು ಕೊಟ್ಟಿದ್ದಾರೆ, 2 ದೀಪ ಇದೆ. ಸೊ ಕ್ಯಾಂಡಲ್ ಇದೆ ಮಧ್ಯದಲ್ಲಿ, ಡಿಸೈನ್ ದೀಪಗಳು. ಇಂಟ್ರೆಸ್ಟಿಂಗ್. ಆಮೇಲೆ ಆಲ್ಮಂಡ್ ಪ್ರಾಲೈನ್ ಅಲ್ಲ, ಇದೆಲ್ಲ ಯಾರಿಗೆ ಅರ್ಥ ಆಗುತ್ತೆ ಅಂತ. ಓ ಮೈ ಗಾಡ್, ಇದೇನು ದೊಡ್ಡದಾಗಿದೆ ಗುರು. ದೇವ್ರೆ, ಇದೆಲ್ಲ ಫುಲ್ಲು ಸ್ಪಾಯ್ಲ್ ಆಗಿದೆ. ಕ್ಯಾಂಡಲ್ ಆ್ಯಕ್ಚುಲಿ ಇದು ಕಾಯಿ ಚಿಪ್ಪಲ್ಲಿ ಮಾಡಿರೋ ಕ್ಯಾಂಡಲು ಫುಲ್ಲು ಸ್ಪಾಯ್ಲ್ ಆಗೋಗಿದೆ, ಅಂದರೆ ಕೆಲ್ಲ ಚೆಲ್ಲೋಗ್ಬಿಟ್ಟಿದೆ. ಆಮೇಲೆ ಇದು ಯಾವುದೋ ಮಣ್ಣಲ್ಲಿ ಮಾಡಿರೋದು, ಒಂಥರ ಡಿಸ್ಪೋಸಬಲ್ ದೀಪದ ಥರ ಇದೆ. ಇದೊಂಥರ ಸಗಣಿಲಿ ಮಾಡ್ದಂಗಿದೆ ಇದು ಮೋಸ್ಟ್ಲಿ. ಸಗಣಿಲಿ. ಓಕೆ, ಇಂಟ್ರೆಸ್ಟಿಂಗ್. ಇದೆಲ್ಲ ಬರೀ ಆಲ್ಮೋಸ್ಟ್ ಚಾಕ್ಲೇಟು, ಡ್ರೈ ಫ್ರೂಟ್ಸ್ ಹಂಗೆ ಇದೆ. ನಂಗೆ ಅನ್ನಿಸ್ತಂಗೆ ಇವೆಲ್ಲದೂ ಯೂಶ್ವಲಿ ಅದೇ ಕಳಿಸಿರ್ತಾರೆ ದೀಪಾವಳಿ ಟೈಮಲ್ಲಿ. ಕೆಲವೊಂದು ಬ್ರ್ಯಾಂಡ್ಗಳು ಏನೇನೋ ಲಾಸ್ಟ್ ಟೈಮ್ ರಿಯಲ್ಮಿನವರು ಬಾಡಿ ಶಾಪ್ ಗೊತ್ತಲ್ಲ ನಿಮಗೆ, ಫೇಸ್ ವಾಶು ಅದೆಲ್ಲ ಏನೇನೋ ಕಳಿಸ್ಬಿಟ್ಟಿದ್ರು. ಅದು ಯಾವಾಗಲೂ ಕಾಲದಲ್ಲಿ. ಇತ್ತೀಚೆಗೆ ಯಾರು ಆ ಥರ ಕಳಿಸಿಲ್ಲ ಬಿಡಿ ಆಯಿತಾ. ಸೊ ಇದಾಯಿತು. ಸೊ ಇದಾದ ಮೇಲೆ ನಾವು ನಮ್ಮ ಮ್ಯಾನೇಜರ್ಗಳೇನು ಕಳಿಸೋರೆ ನೋಡೋಣ. ಪ್ಯಾಕೇಜಿಂಗ್ ಈಸ್ ರಿಯಲಿ ಗುಡ್. ಅದಕ್ಕೆ ಲಾವಾ ಕಂಪೇರ್ ಮಾಡಿಕೊಂಡ್ರೆ ಪ್ಯಾಕೇಜಿಂಗ್ ಇದೇ ಚೆನ್ನಾಗಿರೋಂಗಿದೆ. ಹ್ಯಾಪಿ ದೀಪಾವಳಿ. ನೈಸ್. ಇದನ್ನು ಪಕ್ಕಕ್ಕಿಟ್ಟರೆ ನಮಗೆ ಪ್ಯಾಕೇಜಿಂಗ್, ಓ ಮೈ ಗಾಡ್
ವಾಟ್ ವೋ ಬ್ರದರ್, ನನಗೆ ಗ್ರೀನ್ ಟೀಗೋಸ್ಕರ ಒಂದು ಕಪ್ ಬೇಕಾಗಿತ್ತು. ಎರಡು ಕಪ್ಪನ್ನು ಕಳಿಸ್ಕೊಟ್ಟಿದ್ದಾರೆ. ಮೈ ಗಾಡ್, ಕ್ರೇಜಿ ಮಾತ್ರ. ನಾನು ಗ್ರೀನ್ ಟೀಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಸೂಪರ್. ಇದೇನು ಹನಿನಾ? ಇದು ಹನಿ ಲೋಗೋನೇ ಇದೆ ಇದರೊಳಗಡೆ ಆ್ಯಕ್ಚುಲಿ. ಓ, ಹನಿ ಹಾಕೋದು ಹಿಂಗೆ. ಓ ಯಾ, ಐ ಥಿಂಕ್ ಹನಿ ಇರ್ಬೇಕು ಒಳಗಡೆ. ಆಮೇಲೆ ಇದೇನಿದು? ಮಸಾಲ ಚಾಯ್. ಆಮೇಲೆ ಇದರ ಒಳಗಡೆ ನಮಗೆ, ಓ ಮೈ ಗಾಡ್, ಆ್ಯಕ್ಚುಲ್ ಆರ್ಗಾನಿಕ್ ಹನಿನಾ ಅಂತ ಇದು. ಹಾಂ, ಗುರು, ಇಲ್ಲಿ ನೋಡಿಲಿ, ಶೇಟ್, ಹನಿ, ಜೇನುತುಪ್ಪ. ಇನ್ನೊಂದು ಹನಿ ಇದೆ. ವಾಟ್ ಈಸ್ ದಿಸ್? ಇಲ್ಲೊಂದು ಒಡೆದು ಹೋಗಿ ಬಿಟ್ಟಿದೆ. ಸೊ ಸಾರಿ ಟು ಸೇ ದಿಸ್, ಗ್ಲಾಸ್ ಪೀಸ್ ಈಸ್ ಗಾನ್ ಕೇಸ್. ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಹೊಗೆ ಆಗಿದೆ. ಇದು ಆ್ಯಕ್ಚುಲಿ ಕ್ಯಾಂಡಲ್, ಸೆಂಟೆಡ್ ಕ್ಯಾಂಡಲು, ಬಟ್ ಹೊಗೆ ಆಗಿದೆ. ಗ್ಲಾಸ್ ಕ್ಯಾಂಡಲ್ ಮಾತ್ರ ಇದೆ, ನಡೆಯುತ್ತೆ, ಹಚ್ಬೋದು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟರೆ ಇಲ್ಲೊಂದು ಏನೋ ಇದೆ. ಇದು ಮೋಸ್ಟ್ಲಿ ಇದು ಟೇಬಲ್ ಕೆಳಗಿಡ್ತಾರಲ್ಲ, ಅದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಅದಕ್ಕೆ ಕೆಳಗಿಡ್ತಾರಲ್ಲ, ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಕಾಫಿ ಕಪ್ ಇಡೋದು. ನೈಸ್ ಅಲ್ವಾ? ಇದನ್ನು ಕೂಡ ಪಕ್ಕಕ್ಕಿಡೋಣ. ಇನ್ನು ಕೊನೆಯ ಪ್ರಾಡಕ್ಟು ವಿವೋಯಿಂದ. ವಿವೋದವ್ರು ಹಿಂಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಇದರೊಳಗಡೆ ಯಾವುದೇ ಗ್ಯಾಜೆಟ್ ಅಂತೂ ಇರಲ್ಲ. ನೋಡೋಣ, ಬಾಕ್ಸ್ ಮಾತ್ರ ಬೆಂಕಿ ಇದೆ. ಬಾಕ್ಸಿಗೇನೆ ಹತ್ತತ್ರ ಒಂದು ₹1000 ಆಗಿರುತ್ತೆ ಅಂತ ಇದಕ್ಕೆ ಮಾಡೋಕ್ಕೆ. ಹಾಂ ಅಲ್ವಾ? ಕ್ರೇಜಿ. ಸೊ ಓಪನ್ ಮಾಡಿದ ತಕ್ಷಣ, ಓ ಮೈ ಗಾಡ್, ಶೀ ಓಕೆ, ನಮಗೆ ಇದರ ಒಳಗಡೆ ಒಂದು ಗ್ರೀಟಿಂಗ್ ಇದೆ. ಇದು ಏನಿದು? ದೀಪಾವಳಿ ಪೆರಿ ಪೆರಿ ಮಖನ. ಆಮೇಲೆ ಇದು ಏನೋ ಮಸಾಲಾದ ಹೆವಿ ಮಸಾಲ ಇದೆ. ಗೋಡಂಬಿ ಎಲ್ಲ ಇದೆ. ಏನಂತಾರೆ ಇದು? ಆಲ್ಮಂಡ್, ರೋಸ್ ಪೆಟಲ್ ಆಲ್ಮಂಡ್ ಅಂತೆ. ಆಮೇಲೆ ನಮಗೆ ಈ ಕಡೆ ಗೋಡಂಬಿ ಇದೆ, ಮಸಾಲ ಗೋಡಂಬಿ. ಆಮೇಲೆ ಪಿಸ್ತಾ ಇದೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ಪಿಸ್ತಾಗೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಮಿಕ್ಸ್ಡು ಡ್ರೈ ಫ್ರೂಟ್ಸು. ಆಮೇಲೆ ಈ ಕಡೆ ದ್ರಾಕ್ಷಿನ ಅಂತ, ಇದು ಹಸಿರು ಕಲರ್ ಮಸಾಲ ಮಿಕ್ಸ್ ಮಾಡವ್ರೆ. ಆಮೇಲೆ ಇಲ್ಲಿ ಚಾಕ್ಲೇಟ್ಸ್ ಇದೆ ನೋಡಿ. ಇಲ್ಲಿ ಇದರೊಳಗಡೆ ಮಧ್ಯದಲ್ಲಿ ಡ್ರೈ ಫ್ರೂಟ್ ಇರುತ್ತೆ, ಚಾಕೋನಟ್ಸ್. 4 ದೀಪಗಳು ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಅಟ್ಯಾಚ್ ಆಗಿದೆ 4 ನೋಡಿ ದೀಪಗಳಿದೆ. ಕ್ಯಾಂಡಲ್ ಆ್ಯಕ್ಚುಲಿ ಬಿಚ್ಕೋಬೋದು. ಆಮೇಲೆ ಒಂದು ಸಣ್ಣ ಚಾಕ್ಲೇಟ್ ಬಾಕ್ಸ್. ಇದು ನೋಡಿ, ಇಲ್ಲಿ ಡಿಫ್ರೆಂಟ್ ಚಾಕ್ಲೇಟ್ ಬಾಕ್ಸ್ ಇದೆ. ಪಾನ್ ಕ್ರಂಚ್ ಅಂತೆ, ಪಾನ್ ಅಂತೆ, ಫ್ರೂಟ್ ಆ್ಯಂಡ್ ನಟ್ಸು, ನ್ಯೂಟೆಲ್ಲಾ ಬೈಟ್. ಸೊ ಈ ರೀತಿ ಅನೇಕ ಫ್ಲೇವರ್ಗಳು ಇದರಲ್ಲಿದೆ. ಇಂಟ್ರೆಸ್ಟಿಂಗ್. ಬಟ್ ಇರೋದರಲ್ಲಿ ನನಗೆ ತುಂಬ ಎಕ್ಸೈಟ್ಮೆಂಟನ್ನು ಫೀಲ್ ಮಾಡಿಸಿದ್ದು ರಿಲಯನ್ಸ್ ಅವರು. ಏನಕ್ಕೆಂದರೆ ರಿಲಯನ್ಸಿಂದ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ನನಗೆ. ಬಟ್ ಚೆನ್ನಾಗಿರೋದಲ್ಲ ಕೊಟ್ಟರಲ್ಲ. ಸೊ ಅದರಿಂದ ನಂಗೆ ಅನ್ನಿಸ್ತಂಗೆ ತುಂಬ ಜಾಸ್ತಿ ಖರ್ಚು ಮಾಡಿರೋದು ರಿಲಯನ್ಸ್ ಅವರೇ. ನಂಗೆ ಅನ್ನಿಸ್ತಂಗೆ ಅದು ಕಸ್ಟಮ್ ಮೇಡ್ ಬ್ಯಾಗ್ ಅನಿಸುತ್ತೆ. ನಂಗೆ ಅನ್ನಿಸ್ತಂಗೆ ಅವ್ರ ಹತ್ರ 2 ಮಲ್ಟಿಪಲ್ ಬ್ಯಾಗ್ಸ್ಗಳೆಲ್ಲ ಇದೆ. ಅದಾದಮೇಲೆ ಮೋಸ್ಟ್ಲಿ ಜಾಸ್ತಿ ಇವರು ಖರ್ಚು ಮಾಡಿದ್ದಾರೆ. ಆಮೇಲೆ ಮೋಸ್ಟ್ಲಿ ಮೊಮೆಂಟಮ್, ಆಮೇಲೆ ಲಾಸ್ಟಿಗೆ ಲಾವಾದವ್ರು ಪಕ್ಕ ಡಿವೈಡ್ ಆ್ಯಪಿನ ತರಿಸಿರೋದು ಬಾಕ್ಸ್ನ. ಸೊ ಇದಿಷ್ಟು ಈ ಒಂದು ದೀಪಾವಳಿ ಸ್ಪೆಷಲ್ ಅನ್ಬಾಕ್ಸಿಂಗ್. ನಿಮ್ಗೆ ಏನು ಅನ್ನಿಸ್ತು? ಯಾವ್ದು ಇಷ್ಟ ಆಯ್ತು ನಿಮ್ಗೆ ಇದರಲ್ಲಿ? ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.